ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೈನಾ ನಡುವಿನ ಸಂಘರ್ಷ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೈನಾದ ಜೊತೆ ಮಾತುಕತೆಗಳನ್ನು ಮಾಡಿದರು. ಆ ಬಳಿಕ ಚೈನಾ ಸ್ವಲ್ಪ ಮೆತ್ತಗಾದಂತೆ ಕಂಡುಬಂತು. ತನ್ನ ಪಡೆಗಳನ್ನು ಹಿಂದಕ್ಕೆ ಪಡೆಯುವ ಬಗ್ಗೆ ಮಾತಾಡ್ತಾ ಇತ್ತು. ಆದರೆ ಅದು ಚೈನಾ ನೋಡಿ, ಅವರು ಏನು ಹೇಳ್ತಾರೆ ಅದನ್ನು ಮಾಡೋದಿಲ್ಲ. ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಅವರನ್ನು ಭಾರತ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಗಡಿಯಿಂದ ಸೈನ್ಯವನ್ನು ಹಿಂದಕ್ಕೆ ಪಡೆಯುವ ವಿಷಯದಲ್ಲಿ ಆಗಿದ್ದು ಇದೇನೆ. 2020ಕ್ಕೂ ಮೊದಲು ಅಂದರೆ ಗಲ್ವಾನ್ ವ್ಯಾಲಿ ಸಂಘರ್ಷಕ್ಕೂ ಮೊದಲು ಗಡಿಯಲ್ಲಿ ಯಾವ ಪರಿಸ್ಥಿತಿ ಇದ್ದೋ ಅದನ್ನೇ ಮೇಂಟೈನ್ ಮಾಡೋಣ ಅಂತ ಹೇಳಿದ್ದ ಚೈನಾ ಈಗ ಮಾತು ತಪ್ಪುತ್ತಾ ಇದೆ. ಹೀಗಾಗಿ ಭಾರತ ಕೂಡ ಸತತ 4ನೇ ವರ್ಷ ಚಳಿಗಾಲದಲ್ಲೂ ತನ್ನ ಸೇನಾ ನಿಯೋಜನೆಯನ್ನ ಗಡಿಯಲ್ಲಿ ಮುಂದುವರಿಸಬೇಕಾಗಿ ಬರ್ತಾ ಇದೆ. ಹೀಗಾಗಿ ಈ ಬಾರಿಯ ಚಳಿಗಾಲದಲ್ಲಿ ಕೂಡ ಗಡಿ ಬಿಸಿಯಾಗೇ ಇರುತ್ತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಚೈನಾ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಭಾರತ ಮತ್ತು ಚೈನಾದ ಗಡಿಯಲ್ಲಿ? ಚೈನಾ ತನ್ನ ಸೇನೆಯನ್ನು ಹಿಂದಕ್ಕೆ ಪಡೆಯೋದಕ್ಕೆ ಯಾಕೆಷ್ಟು ಸತಾಯಿಸ್ತಾ ಇದೆ? ಅದರ ಹಿಂದಿನ ಕಾರಣಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೈನಾ ನಡುವಿನ ಗಡಿ ಸಂಘರ್ಷಕ್ಕೆ ಕೊನೆ ಸಿಗ್ತಾ ಇಲ್ಲ. ಕಳೆದ 6 ದಶಕಗಳಿಂದ ಮುಂದುವರೆಕೊಂಡು ಬಂದಿರೋ ಈ ಸಂಘರ್ಷ 3 ಬಾರಿ ಯುದ್ಧ ಸದೃಶ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. 1962ರಲ್ಲಿ ಚೈನಾ ಏಕಮುಖವಾಗಿ ಒಂದು ಯುದ್ಧವನ್ನು ಮಾಡಿ ಭಾರತದ ಒಂದಷ್ಟು ಭೂಮಿಯನ್ನು ಆಕ್ರಮಿಸಿ ಕೂತ್ಕೊಳ್ತು. ಆನಂತರ 1975, 2017 ಮತ್ತು 2020-21ರಲ್ಲಿ ನಡೆದ ಸಂಘರ್ಷಗಳು ಚೈನಾ ಹಾಗೂ ಭಾರತದ ನಡುವಿನ ಗಡಿಯನ್ನು ಜಗತ್ತಿನ ಅತ್ಯಂತ ಭಯಾನಕ ಗಡಿಗಳ ಪಟ್ಟಿಯಲ್ಲಿ ಸೇರುವ ಹಾಗೆ ಮಾಡಿತು. 2020ರವರೆಗೆ ಈ ಗಡಿ ವಿವಾದ ಇಷ್ಟೊಂದು ತಾರಕಕ್ಕೇರಿರಲಿಲ್ಲ. ಗಡಿಯುದ್ದಕ್ಕೂ ಚೈನಾದ ಕಿರಿಕಿದ್ರೂ ಕೂಡ ಪಾಂಗಾಂಗ್ ಸರೋವರದ ಬಳಿ ನಡೆದಂತಹ ಘಟನೆಗಳು ಹಾಗೂ ಗಲ್ವಾನ್ ಕಣಿವೆಯಲ್ಲಿ ಆದಂತಹ ಸಂಘರ್ಷಗಳು ಈ ಹಿಂದೆ ಅಲ್ಲಿ ನಡೆದಿರಲಿಲ್ಲ. ಹೀಗಾಗಿ ಚೈನಾ ಕೂಡ 2020ರ ನಂತರ ಭಾರತದ ವಿರುದ್ಧ ತುಂಬಾನೇ ಎಚ್ಚರಿಕೆಯಿಂದ ಇದೆ. ಅಲ್ಲಿವರೆಗೂ ಭಾರತ ಚೈನಾದ ಮಾತಿಗೆ ತಲೆ ಆಡಿಸ್ತಾ ಇತ್ತು. ಆದರೆ 2014ರ ನಂತರ ಭಾರತದ ನಿಲುವು ಬದಲಾಗಿದೆ. ಅದರಲ್ಲೂ 2020ರಲ್ಲಿ ಭಾರತ ತನ್ನ ಸೈನಿಕರಿಂದ ಚೈನಾಗೆ ಪ್ರತ್ಯುತ್ತರವನ್ನು ಕೊಡಿಸಿದ್ದು ನೋಡಿ ಚೈನಾ ಒಂದು ಹಂತಕ್ಕೆ ಬೆಚ್ಚಿ ಬಿದ್ದಿತ್ತು. ಇದನ್ನು ಚೈನಾದ ಅಧ್ಯಕ್ಷ, ಆಧುನಿಕ ಮಾವೋ ಅಂತಲೇ ಕರೆಸಿಕೊಳ್ಳುವ ಶಿ ಜಿನ್ಪಿಂಗ್ಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಶಿ ಅವತ್ತಿನಿಂದ ಇವತ್ತಿನವರೆಗೆ ಭಾರತದ ಗಡಿಯಲ್ಲಿ ಸೇನೆಯನ್ನ ಹಾಗೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಇವತ್ತಿಗೂ ಸರಿಸುಮಾರು 1 ಲಕ್ಷದಷ್ಟು ಸೈನಿಕರು ಕಾವಲು ಕಾಯ್ತಾ ಇದ್ದಾರೆ. ಚೈನಾದ ಯುದ್ಧ ವಿಮಾನಗಳು, ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ಗಳು, ಯುದ್ಧ ಹೆಲಿಕಾಪ್ಟರ್ಗಳು, S-400 ಏರ್ ಡಿಫೆನ್ಸ್ ಸಿಸ್ಟಮ್, ಹೀಗೆ ಯುದ್ಧಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಚೈನಾ ಅಲ್ಲಿ ಮಾಡಿಕೊಂಡು ಕೂತಿದೆ. ಹೀಗಿರುವಾಗ ಭಾರತ ತನ್ನ ಸೇನಾ ಬಲವನ್ನು ಕಡಿಮೆ ಮಾಡಿಬಿಟ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಚೈನಾ ನಮ್ಮ ಗಡಿಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಭಾರತ ಕೂಡ ಅಲ್ಲಿ ಸರಿಸುಮಾರು 50ರಿಂದ 60 ಸಾವಿರದಷ್ಟು ಸೇನೆಯನ್ನು ಮೇಂಟೈನ್ ಮಾಡ್ತಾ ಇದೆ. ಭಾರತದ ಭೀಷ್ಮ ಟ್ಯಾಂಕುಗಳು, ಹವಿಟ್ಜರ್ಗಳು, ಪಿನಾಕ ಹಾಗೂ ಆಕಾಶ್ ಮಿಸೈಲುಗಳು, Su-30 ಯುದ್ಧ ವಿಮಾನಗಳು ಗಡಿಯಲ್ಲಿ ಸಿದ್ಧವಾಗಿ ನಿಂತಿವೆ. ಹಾಗೆಯೇ ಚೈನಾದ ಗಡಿ ಭಾಗಕ್ಕೆ ಹತ್ತಿರದಲ್ಲೇ ಇರುವಂತಹ ಏರ್ ಬೇಸ್ಗಳಲ್ಲಿ ರಫೇಲ್ ಯುದ್ಧ ವಿಮಾನಗಳು ಕೂಡ ಸಮರ ಸನ್ನದ್ಧವಾಗಿವೆ. ಇದು ಶತ್ರುಗಳಿಗೆ ಟಕ್ಕರ್ ಕೊಡೋದಕ್ಕೆ ಡೆಟರೆನ್ಸ್ಗಾಗಿ ಭಾರತ ಕೈಗೊಂಡಿರುವ ಕ್ರಮ. ಹಾಗೆ ನೋಡಿದರೆ ಚಳಿಗಾಲದಲ್ಲಿ ಲದಾಖ್ ಗಡಿಯಲ್ಲಿ ಕಾರ್ಯನಿರ್ವಹಿಸೋದು ಅಂದರೆ ಅದು ಸುಮ್ಮನೆ ಮಾತಲ್ಲ. ಅಲ್ಲಿ ಚಳಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಅಲ್ಲಿರೋ ಪಾಂಗಾಂಗ್ಸೋ ಸರೋವರ ಹೆಪ್ಪುಗಟ್ಟತ್ತೆ. ಅದರ ಮೇಲೆ ಸೈನಿಕರು ನಡ್ಕೊಂಡು ಓಡಾಡ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಚಳಿ ಕಾಡುತ್ತೆ. ಇಂಥ ಕೊರೆಯುವ ಚಳಿಯಲ್ಲಿ ಕೂಡ ಭಾರತೀಯ ಸೈನಿಕರು ಗಡಿ ರಕ್ಷಣೆಗಾಗಿ ಕಾದು ಕೂತಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಚೈನಾ ತಾನು ಹೇಳಿದ ಮಾತಿನಂತೆ ನಡ್ಕೊಳ್ತಾ ಇಲ್ಲ. ಈ ಕ್ಷಣಕ್ಕೂ ಕೂಡ ಭಾರತ ಮತ್ತು ಚೈನಾದ ಗಡಿ ತುಂಬಾನೇ ಸೆನ್ಸಿಟಿವ್ ಆಗಿದೆ. ಅಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ನಡೀಬಹುದು. ನಾವು ಗಡಿಯಲ್ಲಿನ ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಸಹಕಾರವನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಆದರೆ ಅದಕ್ಕೆ ಚೈನಾ ತಯಾರಿಲ್ಲ. 2020ರ ಏಪ್ರಿಲ್ಗೂ ಮೊದಲು ಎರಡೂ ದೇಶದ ಸೈನಿಕರು ಎಲ್ಲೆಲ್ಲಿಯವರೆಗೆ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ರು, ಎಲ್ಲಿ ನಿಲ್ತಾ ಇದ್ರು, ಇನ್ನು ಮುಂದೆ ಕೂಡ ಅವರು ಅಲ್ಲೇ ನಿಲ್ಲಬೇಕು. ಅಲ್ಲಿಯವರೆಗೆ ಪ್ಯಾಟ್ರೋಲಿಂಗ್ ಮಾಡೋದಕ್ಕೆ ಅವಕಾಶ ಸಿಗಬೇಕು ಮತ್ತು ಚೈನಾ ಮತ್ತು ಭಾರತದ ಗಡಿಯಲ್ಲಿನ ಸೇನಾ ನಿಯೋಜನೆಯ ಪ್ರಮಾಣ ಕಡಿಮೆ ಆಗಬೇಕು. ಅದಕ್ಕಾಗಿ ಭಾರತ ಸಕಾರಾತ್ಮಕವಾಗಿ ಯೋಚಿಸ್ತಾ ಇದೆ. ಆದರೆ
ಚೈನಾಗೆ ಯಾಕೋ ಇಲ್ಲಿ ಸೇನೆಯನ್ನು ಹಿಂಪಡೆಯೋದು ಒಪ್ಪಿಗೆ ಆದಂತಿಲ್ಲ. ಕಳೆದ ಕೆಲ ವಾರಗಳ ಹಿಂದೆ ರಷ್ಯಾದಲ್ಲಿ ನಡೆದ ಸಭೆಯಲ್ಲಿ ಭಾರತ ಮತ್ತು ಚೈನಾಗಳು ಗಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಳ್ಳಿ, ಆದ್ದರಿಂದ ನಿಮಗೆ ಮತ್ತು ನಮಗೆ ಲಾಭ ಆಗುತ್ತೆ ಅನ್ನೋ ಮಾತನ್ನು ರಷ್ಯಾ ಹೇಳಿತ್ತು. ಆ ಸಂದರ್ಭದಲ್ಲಿ ಚೈನಾ ಕೂಡ ಸೇನೆಯನ್ನು ಹಿಂಪಡೆಯೋದಕ್ಕೆ ಸಿದ್ಧ ಅನ್ನೋ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಆ ಮಾತುಕತೆಗಳು ಅಲ್ಲಿಂದ ಒಂದೇ ಒಂದು ಹೆಜ್ಜೆ ಕೂಡ ಮುಂದುವರಿಲಿಲ್ಲ. ಅವು ಅಲ್ಲಿಗೆ ನಿಂತಂತಾಗಿವೆ. ಗೆಳೆಯರೆ, ಇನ್ನು ಕೆಲವೇ ದಿನಗಳಲ್ಲಿ ರಷ್ಯಾದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಶೃಂಗಸಭೆ ನಡೀಬೇಕು. ಅದಕ್ಕೆ ಭಾರತ ಕೂಡ ಭಾಗವಹಿಸುತ್ತೆ ಮತ್ತು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಎರಡೂ ದೇಶಗಳ ನಾಯಕರಿಗೆ ಪರಸ್ಪರ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ಕೂಡ ಗಡಿಯಲ್ಲಿನ ಸೇನೆಯನ್ನ ಎರಡೂ ದೇಶಗಳು ಹಿಂಪಡೆದು ಅಲ್ಲಿ ಶಾಂತಿಯುತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ರಷ್ಯಾ ಎರಡೂ ದೇಶಗಳಿಗೆ ಹೇಳಿತ್ತು ಮತ್ತು ಚೈನಾ ಕೂಡ ಅದಕ್ಕೆ ಒಪ್ಪಿತ್ತು. ಆದರೆ ಚೈನಾಗೆ ಈ ಸದ್ಯಕ್ಕೆ ಸೇನೆಯನ್ನು ಹಿಂಪಡೆಯೋದು ಯಾಕೋ ಇಷ್ಟ ಇದ್ದಂತೆ ಕಾಣ್ತಾ ಇಲ್ಲ. ಈ ವರ್ಷ ಚೈನಾ ತನ್ನ 75ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದೆ. ಅಕ್ಟೋಬರ್ 1ನೇ ತಾರೀಕನ್ನ ಚೈನಾದ ನ್ಯಾಷನಲ್ ಡೇ ಅಂತ ಗುರುತಿಸ್ತಾರೆ. ಆ ಸಂದರ್ಭದಲ್ಲಿ ಚೀನೀಸ್ ಪೀಪಲ್ಸ್ ಪೊಲಿಟಿಕಲ್ ಕನ್ಸಲ್ಟೇಟಿವ್ ಕಾನ್ಫರೆನ್ಸ್ನಲ್ಲಿ 3,000 ಮಂದಿ ಚೈನಾ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿರುವ ಶಿ, ನಾವು ಅದೆಷ್ಟು ಅಡೆತಡೆಗಳನ್ನು ಎದುರಿಸಿ ಇಲ್ಲಿಗೆ ಬಂದಿದ್ದೀವಿ, ಇವತ್ತು ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. 1952ಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಚೈನಾದ ಎಕಾನಮಿ 223 ಪಟ್ಟು ದೊಡ್ಡದಾಗಿದೆ. ಚೈನಾದ GDP ಹೆಚ್ಚಾಗ್ತಲೇ ಇದೆ. ಇದೆಲ್ಲದರ ನಡುವೆ ನಾವು ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು. ನಮ್ಮ ನೆಲ ಎಲ್ಲೆಲ್ಲಿದೆ ಅದನ್ನು ವಾಪಸ್ಸು ಪಡಿಬೇಕು. ಪೆಸಿಫಿಕಲ್ಲಿ ಎದುರಾಗಲಿರುವ ಸವಾಲುಗಳನ್ನು ಎದುರಿಸಬೇಕು ಅಂತ ಹೇಳೋದ್ರ ಮೂಲಕ ಮಾರ್ಮಿಕವಾಗಿ ಈ ಬಾರಿ ತೈವಾನನ್ನು ನಾವು ಹಿಡಿತಕ್ಕೆ ತಗೋಬೇಕು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಸೊ ತೈವಾನನ್ನು ಆಕ್ರಮಿಸಬೇಕು ಅಂತ ಹೇಳ್ತಾ ಇರೋ ಶಿ ಜಿನ್ಪಿಂಗ್ ಭಾರತದ ಗಡಿಯಿಂದ ಸೇನೆಯನ್ನು ವಾಪಸ್ಸು ಪಡ್ಕೊಂಡು ಬಿಟ್ರೆ ಅದು ಚೈನಾಗೆ ಮತ್ತು ಪಿಂಗ್ಗೆ ಬಹುದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ 2020ರಲ್ಲಿ ಗಲ್ವಾನ್ ಕಣಿವೆಯಲ್ಲಿ ನಡೆದ ದಾಳಿಯಲ್ಲಿ ಚೈನಾ 40ಕ್ಕೂ ಹೆಚ್ಚು ಮಂದಿ ಸೈನಿಕರನ್ನು ಕಳ್ಕೊಂಡಿತ್ತು. ಇದು ಹೊರ ಜಗತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗದ ಹಾಗೆ ಚೈನಾ ಸಾಕಷ್ಟು ಎಚ್ಚರಿಕೆಗಳನ್ನು ಕೈಗೊಂಡಿತ್ತಾದರೂ ಅಮೆರಿಕಾದ ಮಾಧ್ಯಮಗಳು ಮತ್ತು ಸ್ಯಾಟಲೈಟ್ ಇಮೇಜುಗಳು ಚೈನಾದ ಸೈನಿಕರ ಸಾವನ್ನು ಖಚಿತಪಡಿಸಿತು. ಇದಾದ ನಂತರ ಚೈನಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಸೈನಿಕರ ಸಾವಿನ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಹರಿದಾಡಿದ್ವು. ಅದನ್ನು ಚೈನಾ ದಮನ ಮಾಡಿತು. ಅವತ್ತಿನಿಂದಲೂ ಚೈನಾ ಗಡಿಯಲ್ಲಿ ಸೇನೆಯನ್ನ ನಿಯೋಜಿಸಿಕೊಂಡು ಬಂದಿದೆ. ಹೀಗಾಗಿ ಭಾರತದ ಗಡಿಯಿಂದ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಂಡು ಬಿಟ್ರೆ ಅದನ್ನ ದೇಶದ ಒಳಗಿನ ಜನ ಮತ್ತು ಹೊರ ಜಗತ್ತು ಕೂಡ ಚೈನಾಗಾದ ಹಿನ್ನಡೆ ಅಂತ ಭಾವಿಸುವ ಸಾಧ್ಯತೆಗಳಿವೆ ಅಂತ ಶಿ ಜಿನ್ಪಿಂಗ್ ಅಂದ್ಕೋತಾ ಇದ್ದಾರೆ. ಹೀಗಾಗಿ ಚೈನಾ ಸದ್ಯಕ್ಕೆ ಭಾರತದ ಗಡಿಯಿಂದ ತನ್ನ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಇನ್ನು ಭಾರತದ ಗಡಿಯಲ್ಲಿ ಸೇನೆಯನ್ನು ಇಡೋದ್ರಿಂದ ಚೈನಾಗೆ ಹೆಚ್ಚಿನ ಸಮಸ್ಯೆಗಳು ಕೂಡ ಏನಿಲ್ಲ. ಯಾಕೆಂದ್ರೆ ಚೈನಾಗೆ ಭಾರತದ ಹಾಗೆ ಹೆಚ್ಚಿನ ಪರ್ವತ ಪ್ರದೇಶಗಳು ಸಿಗೋದಿಲ್ಲ. ಅವರು ಟಿಬೆಟನ್ ಪ್ರಸ್ಥಭೂಮಿಲಿರ್ತಾರೆ. ಅಲ್ಲಿ ಹಿಮ ಬೀಳೋದೊಂದನ್ನು ಸಹಿಸಿಕೊಂಡ್ರೆ ಸಾಕು. ಇನ್ನುಳಿದಂತೆ ಅವರಿಗೆ ಲಾಜಿಸ್ಟಿಕ್ ಸಮಸ್ಯೆಗಳು ಕೂಡ ಏನು ಹೆಚ್ಚಾಗೋದಿಲ್ಲ. ಆದರೆ ನಮ್ಮ ಸೈನಿಕರು ಗಡಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಹಾಗೆ ನೋಡಿದರೆ ಭಾರತ ಚೈನಾ ಜೊತೆಯಲ್ಲಿ ಇತ್ಯರ್ಥವಾಗದ 3,488 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹೊಂದಿದೆ. ಈ ಗಡಿ ಅರುಣಾಚಲ್ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ ಹಾಗೂ ಲದಾಖ್ ಅಲ್ಲಿ ಹಬ್ಬಿದೆ. ಉತ್ತರಾಖಂಡ್ ಮತ್ತು ಹಿಮಾಚಲದ ಗಡಿಯಲ್ಲಿ ಚೈನಾದ ಕಿರಿಕ ಅಷ್ಟೊಂದಿರೋದಿಲ್ಲ. ಯಾಕೆಂದ್ರೆ ಅಲ್ಲಿನ ಗಡಿಯ ಬಗ್ಗೆ ಭಾರತ ಹಾಗೂ ಚೈನಾ ನಡುವೆ ಹೆಚ್ಚು ಪ್ರಮಾಣದ ಸಂಘರ್ಷ ಇಲ್ಲ. ಆದರೆ ಅರುಣಾಚಲ ಪ್ರದೇಶ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಮಗೆ ಸೇರಬೇಕು ಅಂತ ಚೈನಾ ವಾದ ಮಾಡುತ್ತೆ. ಅದನ್ನು ಅವರು ದಕ್ಷಿಣ ಟಿಬೆಟ್ ಅಂತ ಕರೀತಾರೆ. ಹೀಗಾಗಿ ಅರುಣಾಚಲ ಪ್ರದೇಶದಲ್ಲಿ ಆಗಾಗ ಭಾರತ ಮತ್ತು ಚೈನಾ ಸೇನೆಯ ನಡುವೆ ಸಂಘರ್ಷಗಳು ನಡೀತಲೇ ಇರುತ್ತವೆ. ಇನ್ನು ಅತಿ ಹೆಚ್ಚು ಸಂಘರ್ಷ ನಡೆಯೋದು ಲದಾಖ್ ಅಲ್ಲಿ. ಅದರಲ್ಲೂ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಪಾಂಗಾಂಗ್ ಸರೋವರ, ಡೆಸ್ಪಾಂಗ್ ಹಾಗೂ ಡೆಮ್ಚಕ್ ಪ್ರದೇಶಗಳಲ್ಲಿ, ಗಲ್ವಾನ್ ವ್ಯಾಲಿಯಲ್ಲಿ, ಬ್ಲಾಕ್ ಟಾಪ್ ಪ್ರದೇಶದಲ್ಲಿ ಚೈನಾದ ಕಿತಾಪತಿ ಹೆಚ್ಚಿರುತ್ತೆ. ಇಲ್ಲಿ ಚೈನಾ ಪಾಂಗಾಂಗ್ ಸರೋವರದ ಮೇಲೆ ಟ್ಯಾಂಕ್ಗಳು ಓಡಾಡುವಷ್ಟು ಗಟ್ಟಿಯಾದ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡಿದೆ. ಇದು ಈ ಭಾಗದ ಮೇಲೆ ಅವರು ಎಷ್ಟರ ಮಟ್ಟಿಗೆ ಕಣ್ಣಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಹಾಗೆಯೇ ಡೆಮ್ಚಕ್ ಹಾಗೂ ಗಲ್ವಾನ್ ವ್ಯಾಲಿಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಚೈನಾ ಸಿದ್ಧ ಆಗಿದೆ. ಆದರೆ
ಭಾರತೀಯ ಸೇನೆ ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಸೊ ಈ ಪ್ರದೇಶಗಳಲ್ಲಿ ಚೈನಾದ ಕಿರಿಕ್ ಇದ್ದೇ ಇರುತ್ತೆ. ಆ ಕಾರಣದಿಂದ ಭಾರತ ಕೂಡ ತನ್ನ ಸೇನಾ ಬಲ ಕುಗ್ಗದ ಹಾಗೆ ಚೈನಾಗೆ ತಕ್ಕ ಉತ್ತರವನ್ನು ಕೊಡ್ತಾ ಗಡಿಯಲ್ಲಿ ಸೇನಾ ನಿಯೋಜನೆಯನ್ನು ಮುಂದುವರಿಸ್ತಾ ಬರ್ತಾ ಇದೆ. ಸದ್ಯಕ್ಕೀಗ ಚೈನಾದಲ್ಲಿ ವಾರ್ಷಿಕೋತ್ಸವಗಳು ಕೂಡ ನಡೀತಿರೋದ್ರಿಂದ ಅವರು ಭಾರತದ ಗಡಿಯಿಂದ ತಮ್ಮ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಈಗೇನಿದ್ರು ತೈವಾನ್ ನಮ್ಮದೇ ಅನ್ನೋ ಡೈಲಾಗನ್ನು ಹೊಡಿತಾ ಜನರನ್ನು ಮರಳು ಮಾಡೋದಕ್ಕೆ ಚೈನಾ ನೋಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ಗಡಿ ಸಮಸ್ಯೆಯ ಬಗ್ಗೆ ಚೈನಾ ತಲೆ ಕೆಡಿಸ್ಕೊಳ್ತಾ ಈ ಗಡಿಗಳು 2020 ಮೊದಲು ಹೇಗಿದ್ವೋ ಹಾಗೆ ಆಗತ್ವಾ ಅಥವಾ ಪರಿಸ್ಥಿತಿಯ ಉದ್ವಿಗ್ನತೆ ಹೀಗೆ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೇ ಚೈನಾದ ಗಡಿಯ ಬಗ್ಗೆ ಭಾರತದ ಸೇನಾ ಮುಖ್ಯಸ್ಥರು ಹೇಳಿರೋ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.